ಪತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಗೋಸ್ಕರ ಮಾಡುವಂಥ ಹಬ್ಬನೇ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ. ಭೀಮನ ಅಮಾವಾಸ್ಯೆ ಅಂದರೆ 100ರಲ್ಲಿ 90 ಜನ ಗಂಡಂದಿರ ಪಾದ ಪೂಜೆ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಶಿವ ಹಾಗೆ ಪಾರ್ವತಿಯ ಆಶೀರ್ವಾದವನ್ನು ಪಡಿಬೇಕು ಅಂತಂದರೆ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೆ ಗಂಡನ ಪಾದ ಪೂಜೆ ಎರಡನ್ನೂ ಕೂಡ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವುದೇ ವಿಶೇಷ ವ್ರತ ಆಗಲಿ ಅಥವಾ ಪೂಜೆ ಆಗಲಿ ಮಾಡಬೇಕಾದ್ರೆ ಮೊದಲು ನಮ್ಮ ಮನೆ ದೇವ್ರ ಪೂಜೆಯನ್ನು ಮಾಡ್ಕೋಬೇಕು. ಹಾಗೆ ತುಳಸಿ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಮನೆಯೆಲ್ಲ ಸ್ವಚ್ಛ ಮಾಡಿ ತುಳಸಿ ಪೂಜೆ ಹೊಸ್ತಿಲು ಪೂಜೆಯನ್ನು ಮುಗಿಸಿ ಅನಂತರ ಮನೆ ದೇವ್ರ ಪೂಜೆಯನ್ನು ಮುಗಿಸಿ ಅನಂತರ ನೀವು ಯಾವ ವ್ರತವನ್ನು ಮಾಡ್ತಾ ಇರ್ತೀರೋ ಆ ವ್ರತವನ್ನು ಮಾಡಬೇಕಾಗತ್ತೆ. ಭೀಮನ ಅಮಾವಾಸ್ಯೆ ಪ್ರತ್ಯೇಕವಾಗಿ ಶಿವ ಪಾರ್ವತಿಯನ್ನು ನೆನಪಿಸ್ಕೊಂಡು ಜೋಡಿ ದೀಪಗಳನ್ನು ಇಟ್ಟು ಮಾಡುವಂಥ ವ್ರತ. ಈ ಒಂದು ವ್ರತವನ್ನು ಮಾಡೋದಕ್ಕೆ ನಿಮ್ಮ ಪೂಜಾ ಮನೆಯನ್ನು ಶುದ್ಧಿ ಮಾಡಿಕೊಂಡು ಒಂದು ಪೀಠವನ್ನು ಇಟ್ಕೊಂಡು ಪೀಠದ ಮೇಲೆ ರಂಗೋಲಿಯನ್ನು ಹಾಕಿ ರಂಗೋಲಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೀಠದ ಪೂಜೆಯನ್ನು ಮಾಡಿಕೊಂಡು ಅನಂತರ ಶಿವಪಾರ್ವತಿ ಫೋಟೋ ಇದ್ದರೆ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಅಕ್ಕಿಯನ್ನು ಎಷ್ಟು ಹಾಕಬೇಕು ಅಂದರೆ 3 ಅಳತೆ ಅಕ್ಕಿ ಅಥವಾ 5 ಅಳತೆಯ ಅಕ್ಕಿಯನ್ನು ಹಾಕೋಬೇಕಾಗತ್ತೆ. 3 ಹಿಡಿ ಅಥವಾ 3 ಲೋಟದಷ್ಟು ಅಕ್ಕಿ ಆಗಲಿ ಹಾಕೋಬೇಕು. ಅನಂತರ ಅಕ್ಕಿಯನ್ನು ಸಮತಟ್ಟಾಗಿ ಮಾಡಿಕೊಂಡು ಓಂ ಶ್ರೀ ಸ್ವಸ್ತಿಕ್ ಅಂತ ಆ ಅಕ್ಕಿಯ ಮೇಲೆ ಬರ್ಕೋಬೇಕಾಗತ್ತೆ. ಆ ರೀತಿ ಬರ್ಕೊಂಡಿದ್ದ ನಂತರ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಜೋಡಿ ದೀಪಗಳನ್ನು ತಗೋಬೇಕು. ಈ ಜೋಡಿ ದೀಪಗಳು ಬೆಳ್ಳಿದಾದರೂ ಪರವಾಗಿಲ್ಲ, ಹಿತ್ತಾಳೆ ತಾಮ್ರದಾದರೂ ಪರವಾಗಿಲ್ಲ. ಹಾಗೆ ಮಣ್ಣಿನ ದೀಪಗಳನ್ನು ಕೂಡ ಈ ರೀತಿ ಕಂಬ ಇರೋದು ತೊಗೊಂಡ್ರೆ ತುಂಬಾ ಉತ್ತಮ. ಇನ್ನು ದೀಪಗಳನ್ನು ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಅನಂತರ ಅರ್ಶಿನದ ಕೊಂಬನ್ನು 2 ದೀಪಗಳಿಗೂ ಕೂಡ ಕಟ್ಟಬೇಕು. ಕೆಲವೊಬ್ಬರು 1 ದೀಪಕ್ಕೆ ಮಾತ್ರನೇ ಕಟ್ತಾರೆ. ನಾವು ನಮ್ಮ ಮನೆಯಲ್ಲಿ 2 ದೀಪಗಳಿಗೂ ಕೂಡ ಅರ್ಶಿನದ ಕೊಂಬನ್ನು ಕಟ್ತೀವಿ. ಹಾಗಾಗಿ 2 ದೀಪಗಳಿಗೂ ಅರ್ಶಿನದ ಕೊಂಬನ್ನು ಕಟ್ಟಿ ಅನಂತರ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು. ದೀಪಗಳಿಗೆ ನೀವು ಎಣ್ಣೆ ಹಾಕ್ತೀರಾ ಅಥವಾ ತುಪ್ಪ ಹಾಕ್ತೀರಾ ಹಾಕೋಬೋದು. ಎಣ್ಣೆ ಹಾಕೋದಾದರೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಾಕಿದ್ರೆ ಶ್ರೇಷ್ಠ. ತುಪ್ಪ ಹಾಕೋದಾದರೆ ಸ್ವಲ್ಪ ತುಪ್ಪವನ್ನು ಕರಗಿಸಿ ಅನಂತರ ದೀಪಕ್ಕೆ ಹಾಕಿ 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ಅನಂತರ ದೀಪಗಳಿಗೆ ಬತ್ತಿಯನ್ನು ಕೂಡ ಹಾಕೋಬೇಕಾಗತ್ತೆ. ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕಳಸವನ್ನು ಕೂಡ ಬದಲಾಯಿಸಿ ಹೊಸ ಕಾಯನ್ನು ಇಟ್ಟು ಕಳಸವನ್ನು ಕೂಡ ತಯಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆ ದೇವ್ರ ಪೂಜೆಯನ್ನು ಕೂಡ ನಾವು ಈ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಮಾಡಬೇಕಲ್ವ. ಹಾಗಾಗಿ ಎಲ್ಲ ತಯಾರು ಮಾಡಿಕೊಂಡು ದೀಪಗಳನ್ನು ಹಚ್ಚಿ ಯಾವುದೇ ವ್ರತ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನು ಈ ಒಂದು ವ್ರತದಲ್ಲಿ ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಗಣಪತಿ ಪೂಜೆಯನ್ನು ನೆರವೇರಿಸಿ ಅನಂತರ ನಾವು ವ್ರತವನ್ನು ಮಾಡಬೇಕಾಗತ್ತೆ. ಇನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಏನು ಮಾಡ್ತಾ ಇದ್ದೀವಲ್ಲ, ಈ ಜೋಡಿ ದೀಪಗಳನ್ನು ಇಟ್ಟು ಈ ಜೋಡಿ ದೀಪಗಳನ್ನೇ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ದೀಪಗಳನ್ನು ಹಚ್ಚುವಾಗ ಏಕಾರ್ತಿಯಿಂದಾಗಲಿ ಅಥವಾ ಅಗರಬತ್ತಿಯಿಂದಾಗಲಿ ನೀವು ದೀಪವನ್ನು ಹಚ್ಕೋಬೇಕು. ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು. ಇನ್ನು ಮೊದಲೇ ಹೇಳಿದಾಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಗಣಪತಿ ವಿಗ್ರಹವನ್ನು ಆ ತಟ್ಟೆಯ ಒಳಗಡೆ ಇಟ್ಕೊಂಡು ಗಣಪತಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಈ ಒಂದು ಪೂಜೆಯಲ್ಲಿ ಅಥವಾ ವ್ರತದಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಸರಳವಾಗಿರುವಂಥ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಅಕ್ಷತೆಯನ್ನು ಅರ್ಪಿಸಿ ಅನಂತರ ನಿಮ್ಮ ಪೂಜೆಯನ್ನು ಮುಂದುವರಿಸಿ. ಇನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆನೇ 2 ವ್ರತದ ದಾರವನ್ನು ತಯಾರು ಮಾಡ್ಕೊಂಡಿರಿ. ಆ ವ್ರತದ ದಾರವನ್ನು ದೀಪಗಳ ಮುಂದೆ ಇಟ್ಟು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೂಜೆ ಮಾಡಿ ಪೂಜೆ ಮುಗಿದ ನಂತರ ಆ ವ್ರತದ ದಾರವನ್ನು ತೆಗೆದುಕೊಂಡು ನೀವು ನಿಮ್ಮ ಗಂಡನಿಗೆ ಕಟ್ಟಬೇಕಾಗತ್ತೆ. ಹಾಗೆ ಅವರ ಕೈಯಲ್ಲಿ ನೀವು ಕೂಡ ನಿಮ್ಮ ಬಲಗೈಗೆ ಆ ವ್ರತದ ದಾರವನ್ನು ಅಂದರೆ ಕಂಕಣವನ್ನು ಕಟ್ಟಿಸ್ಕೊಂಡು ಅನಂತರ ಅವರ ಪಾದ ಪೂಜೆಯನ್ನು ಮಾಡ್ಬೋದು. ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸಿ ಶಿವ ಪಾರ್ವತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಆವಾಹನೆ ಮಾಡಿ ಈ ದೀಪಗಳಲ್ಲಿ ಸ್ಥಾಪನೆ ಮಾಡಬೇಕಾಗತ್ತೆ. ಅನಂತರ ಅರ್ಚನೆಯನ್ನು ಮಾಡಬೇಕು. ಅರ್ಚನೆಯನ್ನು ಶಿವ ಪಾರ್ವತಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅಷ್ಟೋತ್ರ ನಿಮಗೆ ಅಷ್ಟೋತ್ರದ ಪುಸ್ತಕದಲ್ಲಿ ಇರುತ್ತೆ, ಶಿವ ಹಾಗೆ ಪಾರ್ವತಿಯರದು. ಅಥವಾ ನೀವು ಈ ಗೂಗಲಲ್ಲಿ ಸಿಗೋದನ್ನೇ ನೋಡಿಕೊಂಡು ಹೇಳಿಕೊಂಡು ಅರ್ಚನೆ ಮಾಡ್ಬೋದು. ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯ ಮಾಡಬೇಕು. ನಾನಿವತ್ತು ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಹಾಗೆ ಪಾಯಸವನ್ನು ಮಾಡಿ ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೀವು ಏನೇ ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು. ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ಪೂಜೆ ಎಲ್ಲ ಮುಗಿದ ನಂತರ ನೈವೇದ್ಯಕ್ಕೆ ಅಂತ ಏನು ನೀವು ಸಿಹಿ ಮಾಡಿಟ್ಟಿರ್ತೀರಲ್ಲ,
ಪಾದಪೂಜೆ ಎಲ್ಲ ಮಾಡಿದ ನಂತರ ಅದನ್ನೇ ನಿಮ್ಮ ಗಂಡನಿಗೆ ಸ್ವಲ್ಪ ಪ್ರಸಾದದ ರೀತಿಯಲ್ಲಿ ಕೊಡಿ. ಹಾಗೆ ನೀವು ಕೂಡ ಅವ್ರ ಕೈಯಲ್ಲಿ ಆ ಪ್ರಸಾದವನ್ನು ಸೇವನೆ ಮಾಡ್ಬೋದು. ಇದಿಷ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದಾಗಿತ್ತು. ಇವಾಗ ಪಾದಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಅರ್ಶಿನ ಕುಂಕುಮವನ್ನು ನಿಮ್ಮ ಯಜಮಾನ್ರ ಕೈಲಿ ನೀವು ಇಟ್ಸ್ಕೋಬೇಕಾಗತ್ತೆ. ಅನಂತರ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಾಗ ವ್ರತದ ದಾರವನ್ನು ತಯಾರು ಮಾಡಿ ದೀಪದ ಮುಂದೆ ಇಟ್ಟು ಪೂಜೆ ಮಾಡಿದ್ರಲ್ಲ, ಆ ವ್ರತದ ದಾರವನ್ನು ನಿಮ್ಮ ಯಜಮಾನ್ರ ಕೈಯಲ್ಲಿ ನೀವು ಬಲಗೈಗೆ ಕಟ್ಸ್ಕೋಬೇಕು. ಹಾಗೆ ನೀವು ಕೂಡ ಅವರ ಬಲಗೈಗೆ ಈ ವ್ರತದ ದಾರವನ್ನು ಕಟ್ಟಬೇಕಾಗತ್ತೆ. ಈ ದಾರವನ್ನು ಹೇಗೆ ತಯಾರು ಮಾಡಬೇಕು ಅಂದರೆ 9 ಎಳೆ ದಾರವನ್ನು ತಗೊಂಡು ಅದಕ್ಕೆ ಅರ್ಶಿನ ಹಚ್ಚಿ ಅದಕ್ಕೆ 9 ಗಂಟುಗಳನ್ನು ಹಾಕಿ ಸೇವಂತಿಗೆ ಹೂವನ್ನು ಅಥವಾ ಬೇರೆ ಯಾವುದಾದ್ರೂ ಹೂವನ್ನು ಕಟ್ಟಿ ಅದನ್ನು ಅರ್ಶಿನ ಕುಂಕುಮ ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಅನಂತರ ನೀವು ಪಾದಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಕಟ್ಸ್ಕೊಂಡು ನಿಮ್ಮ ಯಜಮಾನ್ರ ಕೈಗೆ ಕಟ್ಟಿ ಅನಂತರ ನೀವು ಪಾದಪೂಜೆಯನ್ನು ಆರಂಭ ಮಾಡ್ಬೋದು. ಪಾದಪೂಜೆ ಮಾಡೋದಕ್ಕೆ ಒಂದು ತಟ್ಟೆ ಒಳಗಡೆ ಅವರ ಪಾದವನ್ನು ಇರಿಸಿ ಪಾದವನ್ನು ನೀಟಾಗಿ ಹಿಂದೆ ಹಿಮ್ಮಡಿ ಎಲ್ಲ ನೆನೆಯೋ ರೀತಿ ತೊಳ್ಕೊಬೇಕಾಗತ್ತೆ. ಆ ತೊಳೆದಿರೋಂಥ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರನ್ನು ಚೆಲ್ಬಿಡಿ. ಅನಂತರ ಪಾದಗಳಿಗೆ ಅರ್ಶಿನ ಕುಂಕುಮವನ್ನು ಇಡಿ, ಹೂಗಳನ್ನು ಇಡಿ. ಅರ್ಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟಿದ ನಂತರ ಅಗರಬತ್ತಿಯಿಂದ ಧೂಪವನ್ನು ಮಾಡಿ ಅನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಕೂಡ ಮಾಡಿ. ಆರತಿ ಮಾಡಿದ ನಂತರ ಅವ್ರ ಕೈಗೆ ಸ್ವಲ್ಪ ಅಕ್ಷತೆಯನ್ನು ಕೊಟ್ಟು ಅನಂತರ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪತಿಯೇ ಪರದೈವ ಅಂತ ಗಂಡನನ್ನೇ ದೇವರ ರೂಪದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಕಾಟಾಚಾರಕ್ಕೆ ಮಾಡೋದಲ್ಲ, ಭಕ್ತಿಯಿಂದ ಮಾಡಿ ತುಂಬಾ ಒಳ್ಳೆಯದಾಗತ್ತೆ. ಪಾದಪೂಜೆ ಎಲ್ಲ ಮಾಡಿದ ನಂತರ ದೇವ್ರ ಮುಂದೆ ಇಟ್ಟಿರುವಂಥ ನೈವೇದ್ಯವನ್ನು ನೀವು ಹಾಗೆ ನಿಮ್ಮ ಗಂಡ ಇಬ್ಬರೂ ಕೂಡ ಸೇವನೆ ಮಾಡಿ. ಪೂಜೆ ಎಲ್ಲ ಆದ ನಂತರ ದೃಷ್ಟಿ ಆರತಿಯನ್ನು ಮಾಡಬೇಕು. ಅಂದರೆ ಕೆಂಪು ನೀರಿನ ಆರತಿ ಮಾಡಬೇಕು. ಸ್ವಲ್ಪ ನೀರಿಗೆ ಅರಿಶಿನ ಹಾಗೆ ಸುಣ್ಣವನ್ನು ಹಾಕಿ 2 ದೀಪಗಳನ್ನು ಹಚ್ಕೊಂಡು ಒಂದು ಹೂವನ್ನು ಇಟ್ಟು 3 ಸಲ ಆರತಿಯನ್ನು ಮಾಡಿ ಹಾಗೆ ನೀವಾಳಿಸ್ಬೇಕಾಗತ್ತೆ. 3 ಸಲ ದೃಷ್ಟಿ ತೆಗಿಬೇಕು. ಆರತಿ ಎಲ್ಲ ಮಾಡಿದ ನಂತರ ದೃಷ್ಟಿ ಬೊಟ್ಟನ್ನು ಅವರ ಬಲ ಹುಬ್ಬಿಗೆ ಇಡಬೇಕು. ಪೂಜೆ ಎಲ್ಲ ಆದ ನಂತರ ಅವರು ಪ್ರೀತಿಯಿಂದ ಏನಾದರೂ ಉಡುಗೊರೆಯನ್ನು ಕೊಟ್ಟರೆ ಅಥವಾ ದುಡ್ಡನ್ನು ಕೊಟ್ಟರೆ ಇಸ್ಕೊಳ್ಳಿ, ಆದರೆ ಬಲವಂತ ಮಾಡಿ ಕೇಳಬೇಡಿ. ಕೆಲವೊಬ್ಬರು ಏನಾದರೂ ಇಸ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಗಿಫ್ಟ್ ತಗೊಳ್ಳೋದಕ್ಕೆ ದುಡ್ಡು ಇಸ್ಕೊಳ್ಳೋದಕ್ಕೆ ಅಂತಲೇ ಪೂಜೆ ಮಾಡ್ತಾರೆ. ಆ ರೀತಿ ಯಾವುದೇ ಅಪೇಕ್ಷೆ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಎಷ್ಟು ಕೊಟ್ಟರು ಅಷ್ಟನ್ನೇ ನೀವು ಪ್ರೀತಿಯಿಂದ ಸ್ವೀಕಾರ ಮಾಡಿ. ಕೊಡದೇ ಇದ್ರೂ ಅದನ್ನು ಸಕಾರಾತ್ಮಕವಾಗಿಯೇ ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸಾಂಪ್ರದಾಯಿಕ ಬದ್ಧವಾಗಿ ನೀವು ಭೀಮನ ಅಮಾವಾಸ್ಯೆ ಮಾಡಿದ್ರೆ ಪೂರ್ತಿ ಭೀಮನ ಅಮಾವಾಸ್ಯೆ ವ್ರತ ಆಚರಣೆ ಮಾಡಿದಂತಹ ಫಲ ನಿಮಗೆ ದೊರಕುತ್ತೆ. ಕೇವಲ ಪಾದಪೂಜೆ ಮಾಡೋದ್ರಿಂದ ನಿಮಗೆ ಭೀಮನ ಅಮಾವಾಸ್ಯೆಯ ಪೂರ್ತಿ ಪ್ರಮಾಣದ ಫಲ ಸಿಗೋದಿಲ್ಲ. ಒಂದು ಪಕ್ಷ ನೀವು ಪಾದಪೂಜೆ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ, ಆದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಭೀಮನ ಅಮಾವಾಸ್ಯೆ ವ್ರತದ ಫಲ ಸಿಗೋದು. ನೋಡಿದ್ರಲ್ವ ಸ್ನೇಹಿತರೆ, ತುಂಬಾ ಸರಳವಾಗಿ ಸಾಂಪ್ರದಾಯಿಕ ಬದ್ಧವಾಗಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.